ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಕ್ಕಾ ಮದೀನಕ್ಕೆ ಹೋಗಿದ್ದ ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ. ಜೆಡ್ಡಾದಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ ಕನ್ನಡಿಗರು. ಯುದ್ಧದ ನಡುವೆ ಜೆಡ್ಡಾದಿಂದ ಬೆಂಗಳೂರಿಗೆ ಬಂದಿದೆ ಮೊದಲ ಫ್ಲೈಟ್. C-78 ಇಂಡಿಗೋ ವಿಮಾನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪ್ರಯಾಣಿಕರು ವಾಪಸ್ ಆಗಿದ್ದಾರೆ ಸೇಫ್ ಆಗಿ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟಿಗೆ ಕನ್ನಡಿಗರು ಬಂದಿಳಿದಿದ್ದಾರೆ. ಕುಟುಂಬದ ಸದಸ್ಯರನ್ನ ಬರಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಕನ್ನಡಿಗರು. ಮತ್ತೊಂದು ಕಡೆ ಅವರನ್ನ ಬರಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಜೆಡ್ಡಾದಿಂದ ಸೇಫ್ ಆಗಿ ತಾಯ್ನಾಡಿಗೆ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಸಾಕಷ್ಟು ಜನ ಸಿಲುಕೊಂಡು ಪರದಾಡ್ತಾ ಇದ್ರು. ಈಗ ಬೆಂಗಳೂರಿಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬರುವಂಥ ಕೆಲಸ ಆಗಿದೆ. ಸೌದಿ ಮಕ್ಕಾ ಎಲ್ಲ ಸೇಫ್ ಇದೆ. ರಿಯಾದ್ ಹತ್ರ ಒಂದು ಫಾರ್ಮ್ ಹಾಕಿದೀನಿ ಇರಾನ್ ಅವರು. ಇಲ್ಲ ಫ್ಲೈಟ್ ಸಿಗಲ್ಲಗಳು ಕ್ಯಾನ್ಸಲ್ ಆಗಿದೆ. ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗಿದೆ. ಅಲ್ಲಿ ಜೆದ್ದಾ ಹತ್ರ, ಮಕ್ಕಾ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲಾರ್ಗೆ, ಇಂಡಿಯಾ ಅವ್ರಿಗೆ ವಾಪಸ್. ನಾನ್ ನೋಡಿದ್ರು 1 ಮಂತ್ ಅದೇ ಉಮ್ರಾಗೆ ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್. ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವಾ, ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಇಂಡಿಗೋ ಫ್ಲೈಟ್ ಬುಕ್ ಮಾಡಿದೆ. ಅದೇ ಇಂಡಿಗೋ ನಡೀತಾ ಇದೆ, ಫ್ಲೈ ಬೈ ಏನೋ ನಡೀತಾ ಇದೆ. ಅದು ಸೌದಿಯ ನಡೀತಾ ಇದೆ. 5 days ಇಂದ ಅದೇ ಮಕ್ಕಾ ಹತ್ರ ಇತ್ತು, ಮದೀನಾ ಅಂತ. ಇಲ್ಲಿ ಸೌದಿ ಅವರು ಎಲ್ಲ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿಲ್ಲ. ದುಬೈ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಬಟ್ ಸೌದೀಸ್ ಎಲ್ಲ ಸೌದಿ ಗೌರ್ಮೆಂಟ್ ಅವರು ಜಾಸ್ತಿ ಫೆಸಿಲಿಟೀಸ್ ಇಲ್ವಾ. ಬಟ್ ಏನಾದ್ರು ಮಾಡ್ಬೇಕು. ಜಾಸ್ತಿ ಅವರು ಪರಿಸ್ಥಿತಿ ಸರಿಯಾಗಿಲ್ವಾ ಇದೆ. ಸುಮಾರು ಜನ ಇದೆ, ಎಲ್ಲ ಕ್ಯಾನ್ಸಲ್ ಆಗಿದೆ ಅಲ್ಲ ಅಲ್ಲಿ. 20 days ಆಯ್ತು. 3 days ಫ್ಲೈಟ್ಸ್ ಮುಚ್ಚಿದ್ದು. ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಯ್ತು. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಆ ಕಡೆ. ಎಲ್ಲ ಸೇಫ್ ಇದೆ. ನಥಿಂಗ್ ಟು ವರಿ. ಆ ಕಡೆ ಸೈಡ್ ಮೆಕ್ಕಾ ಮದೀನಾ ಸೈಡ್ ಏನೂ ಇಲ್ಲ. ಪಿಲಿಗ್ರಿಮ್ ಸಿಟೀಸ್ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್. ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ಮ ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 2 ದಿವಸ ವೇಟ್ ಮಾಡಿದ್ರು ಅವರು. ನಮ್ ಜೊತೆಗೆ ಬರ್ತೀವಿ, ಪ್ರಾಬ್ಲಮ್ ಏನು. 14 ಮೆಂಬರ್ಸ್ ಬಂದಿದೀವಿ. ಒಂದು ಗ್ರೂಪ್ ಮೆಂಬರ್ಸ್ ಪ್ರವಾಸ ಇದಾರೆ ಬಹಳ ಜನ ಇದಾರೆ. ರಂಜಾನ್ ಮಂತ್ ಅಲ್ಲ, ಬಹಳ ಜನ ಇಲ್ಲ ಏನು ಪ್ರಾಬ್ಲಮ್ ಏನು